ವಾಟಾಳ್ ನಾಗರಾಜ್ ಅವರ ಬಂಧನ ಆಗಿದೆ. ಇದೀಗ ನಮ್ಮ ಜೊತೆ ವಾಟಾಳ್ ನಾಗರಾಜ್ ಅವರು ಇದ್ದಾರೆ. ಅವ್ರು ಹೇಳ್ತಾರೆ ಕೇಳೋಣ. ಸರ್, ಈಗ ಬಂದ್ಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿ ಕೆಲವೊಂದಿಷ್ಟು ಸಂಘಟನೆಗಳು ಮಾಡೋದಿಲ್ಲ ಬಂದು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬರೀ ನೀವು ಅದನ್ನ ಹೇಳ್ತಿರಲ್ಲ, ಮಾಡಲ್ಲ ಮಾಡಲ್ಲ, ಮಾಡ್ತೀವಿ ಮಾಡ್ತೀವಿ ಮಾಡ್ತೀವಿ, ಬಂದ್ ಮಾಡ್ತೀವಿ, ಬಂದ್ ಮಾಡ್ತೀವಿ, ಬಂದ್ ಮಾಡ್ತೀವಿ. ಅಲ್ಲ, ಈ ರೀತಿ ಒಂದ್ ರೀತಿ ಗೊಂದಲಗಳನ್ನ ಮೂಡಿಸುವಂತ ಮಾತುಗಳನ್ನ ನಿಮ್ ಜೊತೆಗೆ ಇದ್ದಂತವ್ರು ನಿಮ್ ಜೊತೆಗೆ ಹೇಳಿಕೆಯನ್ನು ಕೊಟ್ಟಂತವ್ರು ಇವತ್ತು ಆ ರೀತಿ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ದಿನಾಂಕ ಘೋಷಣೆ ಆಗುವಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಒಕ್ಕೂಟದ ವ್ಯವಸ್ಥೆಯಿಂದ ನೀವು ಹೇಳಿದ್ರಿ, ಒಕ್ಕೂಟ ಅಂತೇಳಿ ಹೇಳಿದ್ರಿ. ಆ ಮಾತನ್ನ ನಾವು ಬಂದ್ ಮಾಡೇ ಮಾಡ್ತೀವಿ, 13ನೇ ತಾರೀಕಿಗೆ ಯಾವುದೇ ಕಾರಣಕ್ಕೂ ಬಂದ್ ಮಿಸ್ ಇಲ್ಲ ಅಂತೇಳಿ. ಈಗ ವಾಟಾಳ್ ನಾಗರಾಜ್ ಅವ್ರನ್ನ ಈ ಕಡೆ ಬಿಟ್ಬಿಟ್ಟು ಅವರು ಬೇರೆ ಕಡೆ ಹೇಳಿಕೆನ ಕೊಡ್ತಾ ಇದ್ದಾರೆ. ಪ್ರವೀಣ್ ಶೆಟ್ಟಿ ಅವರು ಇರ್ಬೋದು, ಶಿವರಾಮೇಗೌಡರು ಇರ್ಬೋದು, ಏನಿರ್ಬೋದು, ಇದು ಯಾವ ರೀತಿ, ಇದು ಬೇರೆ ಯಾವ ರೀತಿ ಮೆಸೇಜ್ ಹೋಗ್ತದೆ ಜನಗಳಿಗೆ ಅಂತ ನೀವು ಅವ್ರನ್ನೇ ಕೇಳಬೇಕಲ್ವಾ. ಅವತ್ತು ಕೈ ಎತ್ತಿದ್ರಿ, ಅವತ್ತು ಬೆಂಬಲ ಕೊಟ್ರಿ, ಇವತ್ತು ಯಾಕೆ ಹೊರಗಿದ್ದು ಕೇಳಿ ಅವ್ರನ್ನ ಕೇಳ್ಬಿಡಿ. ನಾವು ಬಂದ್ ಮಾಡ್ತೀನಿ ಹೇಳಿದ ಮಾತಿಗೆ ತಪ್ಪಲ್ಲ. ಅಲ್ಲ, ಅವ್ರನ್ನ ಕೇಳಿದ್ವಿ ನಾವು. ಅವ್ರೇನು ಹೇಳ್ತಾರೆ ಕೇಳಿದ್ರೆ, ನಮ್ಮದು ಹೋರಾಟಕ್ಕೆ ಬೆಂಬಲ ಇದೆ, ಬಂದಿಗೆ ಬೆಂಬಲ ಇಲ್ಲ, ಬಂದಿಂದ ಏನೋ ಪ್ರಯೋಜನ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅವತ್ತು ವುಡ್ಲ್ಯಾಂಡ್ಸ್ ಹಂಗೆ ಹೇಳಿದ್ರ ಮುಗಿಡಿ. ಮತ್ತೆ ಇನ್ಯಾಕೆ ಹೋರಾಟ ಅದು ಇದು ಏನೂ ಹೇಳಿಲ್ಲ. ಅವರೆಲ್ಲ ನಮ್ಮ ಸ್ನೇಹಿತರೆ. ಅವ್ರನ್ನ ನಾನು ಅತ್ಯಂತ ಕಳಕಳಿಯಿಂದ ಎರಡು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ದಯಮಾಡಿ ಬನ್ನಿ ಎಲ್ಲ ಒಟ್ಟು ಮಾಡಿ. ಇದು ವಾಟಾಳ್ ನಾಗರಾಜ್ ಅವರ ಹೇಳಿಕೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ಪ್ರವೀಣ್ ರಾವ್, ಸಂಪೂರ್ಣ ನ್ಯೂಸ್, ಬೆಂಗಳೂರು.